ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು, ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಹಕ್ಕು, ನಮ್ಮ ಹಕ್ಕು. ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ಆರಂಭಿಸಿ ಬಿಟ್ಟವಾದ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಡುವುದಿಲ್ಲ. ಬಿಬಿಪಿಗೆ ರೈತಕ್ಕಾಗಿ ಜವಾಬ್ ಕೊಡಿ. ಬಿಬಿಪಿಯನ್ನು ಒಪ್ಪೋದಿಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಹಕ್ಕು, ನಮ್ಮ ಹಕ್ಕು. ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಖಾಸಗೀಕರಣ ಮಾಡಲು ಬಿಡುವುದಿಲ್ಲ. ಬಿಜಾಪುರಕ್ಕೆ ದ್ರೋಹ ಬಗೆದಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಿಜಾಪುರಕ್ಕೆ ದ್ರೋಹ ಬಗೆದಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಿಬಿಪಿ ರೈತಕ್ಕಾಗಿ ಜವಾಬ್ ಕೊಡಿ. ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಹಕ್ಕು, ನಮ್ಮ ಹಕ್ಕು. ಸರ್ಕಾರಿ ವೈದ್ಯಕೀಯ ಕಾಲೇಜು ಆದವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಬಿಬಿಪಿಗೆ ರೈತಕ್ಕಾಗಿ ಜವಾಬ್ ಕೊಡಿ. ಸರ್ಕಾರಿ ಕಾಲೇಜು ಮಾರಾಟ ಮಾಡಲು ಬಿಡುವುದಿಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜು ಈ ಕೂಡಲೇ ಆರಂಭಿಸಿ. ಮೆಡಿಕಲ್ ಕಾಲೇಜ್ ಬಗ್ಗೆ ಪರನೂ ಇಲ್ಲ, ವಿರೋಧನೂ ಇಲ್ಲ. ಈ ಹೋರಾಟ ಯಾಕೆ ನಡೀತದಂತಿಲ್ಲ, ಹೋರಾಟ ಸರಿ ಇಲ್ಲ ಅಂತಿಲ್ಲ, ಹೋರಾಟ ಸರಿದೆ ಅಂತಿಲ್ಲ. ಇದ್ರ ಬಗ್ಗೆ ಅವರಿಗೆ ನನಗೇನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಯಾಕೆ ಅವರಷ್ಟು ಮೌನವಾಗಿದ್ದಾರೆ ನಮಗೂ ಪ್ರಶ್ನೆ ಇದೆ. ಯಾಕಂದರೆ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅವರು, ದೇಶ ವಿದೇಶಗಳ ಬಗ್ಗೆ ಎಲ್ಲನೂ ಮಾತಾಡ್ತಾರೆ ಅವರು. ಆದರೆ ತಮ್ಮ ಜಿಲ್ಲೆ ಅಲ್ಲ, ತಮ್ಮ ಕ್ಷೇತ್ರ, ನಗರ ಕ್ಷೇತ್ರದ ಶಾಸಕರು ಅವರಿಗೆ ಬರ್ತದೆ. ಇದು ಅವರೇ ಚೇರ್ಮನ್ ಆಗಿರ್ತಾರೆ, ನಗರ ಶಾಸಕರು ಚೇರ್ಮನ್ ಆಗಿರ್ತಾರೆ. ಅವರು ಇದ್ರ ಬಗ್ಗೆ ಮೌನವಾಗಿದ್ದಾರೆ. ಅಂದ್ರೆ ಅವ್ರು ಯಾಕೆ ಮೌನವಾಗಿದ್ದಾರೆ ಅಂತ ಜನ ಇವತ್ತು ಅವರೇ ಮಾಡ್ಬೇಕನ್ನಕತ್ತಾರ. ಅದು ಸಡನ್ದಾಗಿ ಹೇಳ್ಯಾರಲ್ರಿ. ಅವರು ಬಂಡವಾಳ ಹೂಡ್ಬೇಕಂತ ಅದಕ್ಕೆ ನಾನು ಕೇಳೋ ಪ್ರಶ್ನೆ ಅದಲ್ಲ. ನಾವು PPP ಮಾಡ್ಬೇಕಂತ ಸದನದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ನಾವು ಮಾಡ್ತೀವಿ, ನೀವು ಹೇಳ್ರಿ, ನಮ್ಮ PPP ಸಪೋರ್ಟ್ ಮಾಡ್ರಿ, ಇದು ಹಿಂಗಿಲ್ಲ, PPP ಕಾಲೇಜ್ ಹಂಗಿಲ್ಲ ಅಂತ ನಿಮ್ಮಲ್ಲಿ ಏನಾದರೂ ತಪ್ಪು ತಿಳುವಳಿಕೆ ಇದ್ದೆ, ಕಂಪ್ಲೀಟ್ ತಪ್ಪು ತಿಳುವಳಿಕೆ ಇದ್ರೆ ಅದನ್ನ ತಿಳಿಸುವ ಪ್ರಯತ್ನನೂ ಮಾಡ್ಲಿಲ್ವಾ ಅಂತ. ಅದು ಮಾಡಿದ್ರು ಸಂತೋಷ ಇತ್ತು ನಮಗೆ. ಬಂದು ಅದು ಕನ್ವಿನ್ಸ್ ಮಾಡಿದ್ರೆ ನೀವು ಯಾಕೆ ತಪ್ಪು ತಿಳ್ಕೊಂಡಿದ್ರಿ, ನಾವು ಬಂಡವಾಳ ಹೂಡಿ ಡೆವಲಪ್ ಮಾಡ್ತೀವಿ, ವಿಲೇಜ್ಗಳಿಗೆ ಆರೋಗ್ಯ ಕೊಡ್ತೀವಿ ಅಂತ ಅವ್ರು ಕನ್ವಿನ್ಸ್ ಮಾಡಿದ್ರೆ ಬಂದು ನಾವು ಸ್ವಾಗತ ಮಾಡ್ತೀವಿ, ಸ್ವೀಕರಿಸ್ತಾ ಇದ್ವಿ. ಅವ್ರು ಹೇಳಿದ್ರೆ ಅವ್ರು ಅಸೆಂಬ್ಲಿನಲ್ಲಿ ಅಷ್ಟಕ್ಕೆ ಬಿಟ್ಬಿಟ್ಟಿದ್ರು. ಆ್ಯಕ್ಚುಲಿ ಅವ್ರು ಕೇಳಿದ್ರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಕೇಳಿದ್ರು ಅಸೆಂಬ್ಲಿನಲ್ಲಿ. ಪ್ರಶ್ನೆ ಬಂದಾಗ PPP ಮಾಡ್ತೀವಿ ಅಂದಾಗ ಸರ್ಕಾರ, ಆದರೆ ನಾನು ಬಂಡವಾಳ ಹೂಡ್ತೀನಿ ಅಂತ ಹೇಳಿಲ್ಲ. ಸ್ವಾಗತ ಮಾಡಿ PPP ಸ್ವಾಗತ ಮಾಡ್ತೀರಾ? PPP ಅವ್ರು ಬಿಡ್ರಿ, ನೀವು ಹೇಳ್ರಿ, ನಿಮ್ದು ಹೇಳ್ರಿ, ನೀವು ಅವ್ರು ಬಿಡ್ರಿ, ನಿಮ್ದು ಹೇಳ್ರಿ, ಶಾಸಕರು PPP ಇದು ಮಾಡಕತ್ತಾರ. ಅವ್ರದ್ದು ಬಿಡ್ರಿ, ಅವ್ರು ಬಿಡ್ರಿ, ನಿಮ್ದು ಹೇಳ್ರಿ, ನೀವು ಸ್ವಾಗತ ಮಾಡ್ತೀರಾ? ಇಲ್ಲ, ನಾವು ಸರ್ಕಾರಿ ಸರ್, ಈಗ ಇಷ್ಟು ದಿನ ಹೋರಾಟ ಮಾಡಿದ್ರೆ ಎಲ್ಲಾ ಶಾಸಕರು ಬಂದು ನಿಮ್ಗೆ ಬೆಂಬಲ ಸೂಚಿಸಿದ್ರು. ಈಗ ನೆಕ್ಸ್ಟ್ ಚಳಿಗಾಲ ಅಧಿವೇಶನ ಐತಿ, ಅವ್ರೇನಾದ್ರು ರೇಸ್ ಮಾಡಂಗೆ ನೀವೇನಾದ್ರು ಹೋಗ್ತೀರಾ? ಮನವಿ ಕೊಡ್ತೀವಿ, ಎಲ್ಲರೂ ಹೋಗಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಮಾಡಿ ಒಂದು ದಿವಸ ಮುಂಜಾನೆ 10 ರಿಂದ 5 ಮಾಡ್ತೀವಿ. ಮಾಡಿ ವಿಧಾನಸಭೆದಾಗ ಚರ್ಚೆ ಮಾಡಿರ್ತೇವೆ. ಮಾಡಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಸ್ಟ್ರೈಕ್ ಬರೆಸ್ತೇವೆ. ಧನ್ಯವಾದಗಳು. ಎಲ್ಲ ಬೇಕಾಯಿತು ಮೆಡಿಕಲ್ ಕಾಲೇಜ್ ಬಗ್ಗೆ ಅದು ನಿರ್ವಹಿಸ್ತಾ ಇದ್ದಾರೆ. ನೇರವಾಗಿ ಅವ್ರ ಮೇಲೆ ಆರೋಪ ಇದೆ. ಒಬ್ಬ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಏನು ಪ್ರಯತ್ನ ಮಾಡಬೇಕಾಯಿತು ಮೆಡಿಕಲ್ ಕಾಲೇಜ್ ತರಲಿಕ್ಕೆ, ಹೋರಾಟ ಸಮಿತಿ 72 ದಿವಸ ಕೂತ್ಕೊಂಡಿವಿ. ಅವ್ರು ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡಿಲ್ಲ ಅನ್ನೋದು ನಮ್ಮ ಆರೋಪ ಇದೆ. ಇನ್ಚಾರ್ಜ್ ಮಿನಿಸ್ಟರ್ ಆಗಿ, ಯಾಕಂದ್ರೆ ಮತ್ತೆ ನಾವು ಅವ್ರಿಗೆ ಕೇಳಬೇಕಾಗಿದೆ. ಅವ್ರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್, ಅವರೇ ಮಾಡಬೇಕಾಗಿತ್ತು ಈ ಕೆಲಸನ. 75 ವರ್ಷ ಆದ್ರೆ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಜಿಲ್ಲೆಗೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಇದ್ದ ಪಾಲಿಟೆಕ್ನಿಕ್, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ನ ಮುಚ್ಚುವಂತ ಬಂದಿದೆ. ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಗ್ತಾ ಇದೆ ಈ ಜಿಲ್ಲೆಯಲ್ಲಿ. ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಮುಚ್ತಾ ಇದ್ದಾರೆ. ಹೊಸ ತರ ಬಿಟ್ಬಿಡಿ, ಹಳೆವೇ ಮುಚ್ತಾ ಇದ್ದಾರೆ. ಹಳೆ ಇನ್ಸ್ಟಿಟ್ಯೂಷನ್ನ ಮಣ್ಣು ಮಾಡಿ, ಗೋರಿ ಮಾಡಿ ಆ ಪ್ರಾಪರ್ಟಿನ ಎತ್ತಕ್ಕಿಂಡಿ ಮಾಡಲಿಕ್ಕೆ ಪ್ರಯತ್ನಗಳು ನಡೆದಿದೆ. ಇದು ಜಿಲ್ಲೆಯಲ್ಲಿ ನಡೀತಾ ಇರುವಂಥ ರಾಜಕೀಯ. ಇವತ್ತ
ಮತ್ತೆ ಕೇಳ್ತೀವಿ ನಾವು. ಇಬ್ಬರು ಸಚಿವರು ಕೂಡ ಅವ್ರೇನು ಹೇಳಿದಾರೆ ಅದನ್ನ ಮಾತನ್ನ ಉಳಿಸ್ಕೊಳ್ಬೇಕು. ಅವರು ಉಳಿಸ್ಕೊಳ್ತಾ ಇದ್ರೆ ಇಡೀ ಜಿಲ್ಲೆ ಜನ ಗಮನಿಸ್ತಾ ಇದ್ರೆ, ನೋಡ್ತಾ ಇದ್ರೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇನ್ಚಾರ್ಜ್ ಮಿನಿಸ್ಟ್ರು ಮತ್ತು ಶಿವಾನಂದ ಪಾಟೀಲ್ ಅವರು. ಕ್ಯಾಬಿನೆಟ್ ನಲ್ಲಿ ಇವ್ರೇನ್ ಚರ್ಚೆ ಮಾಡ್ತಾ ಇದ್ರು ಅಂತ ಇಡೀ ಜಿಲ್ಲೆ ಜನತೆ ಅಬ್ಸರ್ವ್ ಮಾಡ್ತಾ ಇದ್ರು ಅವ್ರ ಬಗ್ಗೆ. ಬರೀ ಹೋರಾಟ ಸಮಿತಿ ಅಲ್ಲ, ಹೋರಾಟ ಸಮಿತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಮ್ಗಿಂತ ಮುಖ್ಯವಾಗಿ ಜನಪ್ರತಿನಿಧಿಗಳು ಮಾಡುವಂತ ಕೆಲಸ ಇದು. ನಾವ್ ಯಾಕೆ ಆರಿಸಿ ಕಲ್ತೀವಿ ಅವರಿಗೆ? 5 ವರ್ಷ ರಾಜಕೀಯ ಮಾಡ್ಬೇಕಂದ್ರೆ ಬರೀ ಅವರೇ ಸ್ವಾರ್ಥ ರಾಜಕೀಯ ಮಾಡ್ಕೋಬೇಕಲ್ಲ. ಜನಗಳಿಗೆ ಶಿಕ್ಷಣ, ಆರೋಗ್ಯ, ಒಂದು ಜಿಲ್ಲಾ ಆಸ್ಪತ್ರೆ, ಒಂದು ಮೆಡಿಕಲ್ ಕಾಲೇಜು ಇದು ಬೇಕಲ್ಲ ಇವತ್ತ. ಇದ್ರ ಬಗ್ಗೆ ಅವರಿಗೆ ನಾವು ಹೋರಾಟ ಮಾಡಿ ಹೇಳುವಂತ ಪರಿಸ್ಥಿತಿ ಬಂದಿದೆ. ದುರ್ದೈವ ನಮ್ಮ ಜಿಲ್ಲೆದು. ಹೋರಾಟ ಮಾಡಿ 72 ದಿವಸ ಇಲ್ಲಿ ಕೂತ್ಕೊಂಡ್ರೆ ಕೇಳೋರ್ ಗತಿ ಇಲ್ಲ. ಮುಖ್ಯಮಂತ್ರಿಗೆ ಒಂದು ಮಾತು ಕೇಳಿಲ್ಲ ಇನ್ಚಾರ್ಜ್ ಮಿನಿಸ್ಟ್ರು. ಸರ್ ನಾವು ಕೊಡ್ಲೇಬೇಕು, ಇಲ್ಲಾಂದ್ರೆ ಅವ್ರು ಹೋಗಲ್ಲ, ಇಲ್ಲೇ ಕೂರ್ತಾರ. ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದು ನಾನು, ಬೆಂಗಳೂರಿಗೆ ಕರ್ಕೊಂಡ್ ಬಂದಿನಿ. ಇಲ್ಲಿ ಕೂಡ್ತಾರೆ ಅವರು, ನಿಮ್ ಚೇಂಬರ್ ಬಿಟ್ಟು ಹೋಗಲ್ಲ. ನೀವು ಹೇಳ್ರಿ ಏನಾದ್ರು ಪಾಸಿಟಿವ್ ಅಂತ ಹೇಳಿಲ್ಲ ನಮ್ಮ ಇನ್ಚಾರ್ಜ್ ಮಿನಿಸ್ಟ್ರು. ಹೇಳ್ಬೋದಾಯ್ತು ಅವರು. ಆಗ್ತದಂತಾನು ಹೇಳಿ, ಇಲ್ಲ ಅಂತ ಹೇಳಬೇಕಾಯ್ತು. ಅದು ಏನು ಹೇಳಿಲ್ಲ. ದುಡ್ಡಿಲ್ಲ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಅವರು ಮುಂದಕ್ಕೋದು. ದುಡ್ಡಿಲ್ಲ ಅಂತ ಹೇಳಿ ದುಡ್ಡಿಲ್ಲ ಅಂದ್ರೆ ಏನು? ನೀವು ಕನಕಪುರ ಕೊಡ್ಲಿಕ್ಕೆ ದುಡ್ಡಿದೆ, ಕೊಡ್ಲಿಕ್ಕೆ ದುಡ್ಡಿದೆ. ಹಂಗಂದ್ರೆ ಸರ್ ಬೆಂಗಳೂರು ಹೋದಾಗ ನಿಮ್ಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ನೀವು ಕೊಡ್ತಾ ಇದ್ರಿ. ಆದ್ರೆ ಬಿಜಾಪುರ ಅತ್ಯಂತ ಹಳೆ ಜಿಲ್ಲೆ, 50ರಲ್ಲಿ ಹುಟ್ಟಿರುವಂತ ಜಿಲ್ಲೆ, ಇಲ್ಲಿ ಏನು ಗಡಿ ಭಾಗದಲ್ಲಿರುವಂತ ಜಿಲ್ಲೆ, ಬಡವರು ಕಾರ್ಮಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತ ಜಿಲ್ಲೆ. ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಕೊಡ್ಲಿಕ್ಕೆ ನಿಮ್ಗೆ ಏನಾಗಿದೆ? ಯಾರು ಎಡಗಾಲಾಗ್ತಾ ಇದ್ರಿ ಮೆಡಿಕಲ್ ಕಾಲೇಜ್ ಕೊಡ್ಲಿಕ್ಕೆ? ಖಾಸಗಿ ಯಾಕೆ ತರ್ತಾ ಇದ್ರಿ? ಯಾರ ಹಿತಾಸಕ್ತಿನಲ್ಲಿ ತರ್ತಾ ಇದ್ರಿ? ನಮ್ಮ ಪ್ರಶ್ನೆ ಇದೆ. ಹೋಮ್ ಇಂಟ್ರೆಸ್ಟ್ ಯು ಆರ್ ಬ್ರಿಂಗಿಂಗ್ PPP ಮಾಡಲ್ ಕಾಲೇಜ್. ಇದನ್ನ ಬಹಳ ನಿಗೂಢವಾಗಿದೆ. ನಮ್ಗೆ ಇಲ್ಲಿವರೆಗೂ ಕೂಡ ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಯಾರು ಅಡ್ಡಗಾಲಾಗ್ತಾ ಇದ್ರೆ? 2018ರಲ್ಲಿ ರಿಪೋರ್ಟ್ ಹೋಗಿದೆ ಏನ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ಬರೀ ಮೆಡಿಕಲ್ ಕಾಲೇಜ್ ಅಲ್ಲ, ಅವ್ರು ಏನ್ ಸ್ಟಾರ್ಟ್ ಮಾಡ್ಬೇಕಂತ ರಿಪೋರ್ಟ್ ಹೋಗಿರುವಂತದ್ದನ್ನ ಫೈಲ್ ಮೂವ್ ಆಗಿಲ್ಲ, ಅದಕ್ಕೆ ಪ್ರಯತ್ನಗಳಾಗಿಲ್ಲ. ಯಾಕಾಗಿಲ್ಲ? ಯಾರು ಮಾಡ್ಬೇಕು ಈ ಕೆಲಸನ? ಹೋರಾಟಗಾರರೆಲ್ಲ ಮಾಡ್ಬೇಕಾಗಿರೋದು.